टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆರ್ಸಿಬಿಯ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿರುವುದು ನಿಜ. ಸಿಎಂ ಡಿಸಿಎಂಗೆ ಕಸಿವಿಸಿ ಮಾಡಿರುವುದಂತೂ ಸುಳ್ಳಲ್ಲ. ಇದೀಗ ಹೈಕಮಾಂಡ್ ಕೂಡ ರಾಜ್ಯ ನಾಯಕರ ಮೇಲೆ ಗರಂ ಆಗಿದ್ದು ಡೆಲ್ಲಿಗೆ ಬನ್ನಿ ಅಂತ ಹೇಳಿದೆ. ಕಾಲ್ತುಳಿತ ದುರಂತ ನಾವೇನು ತಪ್ಪೇ ಮಾಡಿಲ್ಲ ಅಂದ ಸಿಎಂ. ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಪು, ನಾವು ತಪ್ಪೇ ಮಾಡಿಲ್ವಲ್ಲ. ಘೋರ ಕಾಲ್ತುಳಿತಕ್ಕೆ 11 ಬಲಿ, ಕೈ ಹೈಕಮಾಂಡ್ ನೆಗೆ ನೋವಾಗಿದೆ ಎಂದ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್. ನಿನಗೂ ನೋವಾಗಿಲ್ವಾ? ನನಗೂ ನೋವಾಗಿದೆ, ಎಲ್ರಿಗೂ ನೋವಾಗಿದೆ. ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ನೋವಾಗಿದೆ. ಆರ್ಸಿಬಿ ಡ್ರೆಸ್ ಕಂಡ್ರೆ ಭಯ ಪಡುವಂತಾಗಿದೆ ಎಂದ ಸಚಿವ ಸತೀಶ್. ನಮ್ಮ ಬಂಗಾರ ಮಾಡಿಸಬೇಕಿತ್ತಲ್ಲ, ಅದು ಊರಿಗೆ ಬಂದಾಗ ಅದೆಲ್ಲ ಕೆಂಪು ನೋಡ್ರೆ ಎಲ್ಲಾನು ಬಂದ ಆಯ್ದು ಬಿಡ್ರಿ ಹಂಗಾಗಿದೆ. ಈಗ RCB ಅಂದರೆ ಸ್ವಲ್ಪ ಭಯ ಇದೆ. ನಡಿಬಾರದ ಘೋರ ದುರಂತ ನಡೆದು ಹೋಗಿದೆ. ಸಂಭ್ರಮಾಚರಣೆಗೆ ಬಂದವರು ಹೆಣವಾಗಿ ಮನೆ ಸೇರಿದ್ದಾರೆ. 11 ಕುಟುಂಬದವರ ನೋವು, ಆಕ್ರಂದನ ಮುಗಿಲು ಮುಟ್ಟಿದೆ. RCB ಕಪ್ ಗೆದ್ದ ಸಂಭ್ರಮ ಸೂತಕವಾಗಿದ್ದು ಸರ್ಕಾರಕ್ಕೆ ದೊಡ್ಡ ಕಪ್ಪು ಚುಕ್ಕೆಯನ್ನೇ ಇಟ್ಟಿದೆ. ವಿಪಕ್ಷಗಳ ಸಾಲು ಸಾಲು ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಸಿಎಂ, ಡಿಸಿಎಂ, ಗೃಹ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳ ತಲೆದಂಡವಾಗಿದೆ. 4 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲೇ ಕಾಲ್ತುಳಿತ ದುರಂತ ದೊಡ್ಡ ಕೋಲಾಹಲ ಎಬ್ಬಿಸಿದೆ. IPL ಅನ್ನೇ ಬ್ಯಾನ್ ಮಾಡಬೇಕು, RCBಯನ್ನೇ ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಇಷ್ಟೆಲ್ಲ ಸಂಚಲನ ಸೃಷ್ಟಿಯಾಗಿದ್ದು ಭಾನುವಾರ ಮೈಸೂರಿನಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಒನ್ ಅಂಡ್ ಓನ್ಲಿ ಆನ್ಸರ್. ಇದರಲ್ಲಿ ನಮ್ದೇನೂ ತಪ್ಪಿಲ್ಲ ಅನ್ನೋದು. ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಪು, ನಾವು ತಪ್ಪೇ ಮಾಡಿಲ್ವಲ್ಲ. ಕಾಲ್ತುಳಿತಕ್ಕೆ ಕೆರಳಿದ ಹೈಕಮಾಂಡ್, ದೆಹಲಿಗೆ ಸಿಎಂ ಡಿಸಿಎಂ. ಇಂದು ವರಿಷ್ಠರಿಗೆ ವರದಿ ಒಪ್ಪಿಸಲಿರುವ ಸಿಎಂ ಡಿಸಿಎಂ. ಕಾಲ್ತುಳಿತದ ದುರಂತ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮುಜುಗರ ತಂದಿದೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಗೊಂಡಿತ್ತು. ಘಟನೆ ನಡೆದ ದಿನವೇ ಪ್ರಾಥಮಿಕ ಮಾಹಿತಿ ಪಡೆದಿದ್ದು ವರಿಷ್ಠರು ಈಗ ಸಂಪೂರ್ಣ ವರದಿ ಪಡೆಯಲು ಮುಂದಾಗಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂಗೆ ಖುದ್ದು ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ಇಂದು ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಇಂದು ರಾಹುಲ್ ಗಾಂಧಿ ಭೇಟಿ ವೇಳೆ ಕಾಲ್ತುಳಿತದ ದುರಂತದ ಬಗ್ಗೆ ಸಿಎಂ ಮಾಹಿತಿ ನೀಡಲಿದ್ದು, ವಿಧಾನಸೌಧದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮ, ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ಬಗ್ಗೆ ವರದಿ ಕೊಡಲಿದ್ದಾರೆ. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಘಟನೆ ಕುರಿತು ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಟೈಮ್ ಲೈನ್ ಸಮೇತ ವಿವರಿಸೋ ಸಾಧ್ಯತೆ ಇದೆ. ಅಂದ್ರೆ ಕಾಲ್ತುಳಿತಕ್ಕೆ ಕಾರಣವಾಗಿದ್ದೇನು, ಯಾರ ಲೋಪದೋಷ ಇದೆ, ಎಡವಿದ್ದೆಲ್ಲಿ, KCA ಪಾತ್ರವೇನು, ರಾಜ್ಯ ಸರ್ಕಾರದ ಪಾತ್ರ ಏನು ಅನ್ನೋದರ ಕುರಿತು ಡೀಟೇಲ್ ವರದಿ ಸಲ್ಲಿಕೆ ಮಾಡ್ತಾರೆ ಎನ್ನಲಾಗಿದೆ. ಅಲ್ಲದೆ RCB ವಿಜಯೋತ್ಸವದ ಹಿಂದಿನ ದಿನ ಅಂದ್ರೆ ಜೂನ್ 3ರಂದು ನಡೆದ ಪತ್ರ ವ್ಯವಹಾರದ ಬಗ್ಗೆಯೂ ಚರ್ಚೆ ನಡೆಸಲಿದ್ದು, ಪ್ರಕರಣವನ್ನ ವಿಪಕ್ಷಗಳು ಯಾವ ರೀತಿ ಅಸ್ತ್ರ ಮಾಡಿಕೊಂಡಿವೆ ಅನ್ನೋದರ ಬಗ್ಗೆಯೂ ಮಾಹಿತಿ ನೀಡಲಿದ್ದಾರೆ. ಈಗಾಗಲೇ ದುರಂತದ ಬಳಿಕ ಸರ್ಕಾರ ಯಾವೆಲ್ಲ ಕ್ರಮ ಕೈಗೊಂಡಿದೆ ಅಂತ ವಿವರಿಸಲಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ, ವರದಿ ಕೊಡೋದು ಸಿಎಂ ಡ್ಯೂಟಿ ಅಂದಿದ್ದಾರೆ. ನಾವು ಕೇಳಲಿಕ್ಕೆ ಅಥವಾ ಇವರು ವಿವರಣೆ ಮಾಡಲಿಕ್ಕೆ ಹೋಗ್ತಾ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಏನು ಅವ್ರು ಕರ್ಸಿದಾರ ಅಥವಾ ಇವ್ರು ಹೋಗ್ತಾರ ಗೊತ್ತಿಲ್ಲ. ಆದರೆ ಸ್ವಾಭಾವಿಕವಾಗಿ ಹೇಳುವಂಥ ಡ್ಯೂಟಿ, ಯಾಕಂದ್ರೆ ಇಂಥ ದೊಡ್ಡ ಘಟನೆ ಆಗಿದೆ. ಸಿಎಂ ಅವರು ವಿವರಣೆ ಕೊಡುವ ಹೈಕಮಾಂಡ್ಗೆ ಡ್ಯೂಟಿ. ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ, ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ನನಗೆ ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ, ಅವ್ರಿಗೂ ಆತಂಕ ಇರುತ್ತಲ್ಲ. ಇನ್ನು KC ವೇಣುಗೋಪಾಲ್ ಕೂಡ ಈಗಾಗಲೇ ದೂರವಾಣಿ ಮೂಲಕ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಇದೀಗ ಇಂದು ಖುದ್ದು ರಾಹುಲ್ ಗಾಂಧಿ ವರದಿ ಪಡೆದುಕೊಳ್ಳಲಿದ್ದಾರೆ. ಪ್ರಮೋದ್ ಶಾಸ್ತ್ರಿ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.